ರಾಜ್ಯ ನಿವೃತ್ತಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಬಿಜಾಪುರ ಇವತ್ತಿನ ದಿವಸ 25/3/2026ರಂದು ನಾವು ಮನವಿ ಕೊಡಲು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ತಾವು ಈ ಮನವಿ ಕೊಡಲು ಬಂದಂಥ ನಮ್ಮ ಹಿರಿಯ ನಿವೃತ್ತಿ ನೌಕರರಿಗೆ ನಾವು ವೇದಿಕೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಸನ್ಮಾನ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಲು ನಮ್ಮ ಅಧ್ಯಕ್ಷರಿಗೆ ಅವಕಾಶ ಕೊಡುತ್ತೇನೆ. ಯುವಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತಿಗೆ ನಮ್ಮ ನಿವೃತ್ತದಾರರಿಗೆ ಕೇಂದ್ರ ಸರ್ಕಾರ ಆಯೋಗ ರಚನೆ ಮಾಡುವಾಗ ನಮಗೆ ನಿವೃತ್ತಿ ಆದಂಥವರಿಗೆ ಪೆನ್ಷನ್, ಹೆಚ್ಚಿನ ಪೆನ್ಷನ್, ಭತ್ತ, ಉಳಿದ ಪರಿಹಾರ ಮತ್ತು ಮುಂದಿನ 8ನೇ ಆಯೋಗ ರಚನೆ ಆದಾಗ ಕೊಡುವಂಥ ಸವಲತ್ತುಗಳು, ವೇತನ ಪರಿಷ್ಕರಣೆ ಇವು ಯಾವುವು ಸಿಗುವುದಿಲ್ಲ ಅಂತೇಳಿ ವಿತ್ತ ಸಚಿವರಾದಂಥ ಮೇಡಮ್ ಅವರು ಅದನ್ನು ಪಾರ್ಲಿಮೆಂಟ್ದಾಗ ಕಾರ್ಯಸಿದ್ಧದ ಸಲುವಾಗಿ ಅದನ್ನು ರಾಷ್ಟ್ರದ ಎಲ್ಲ ನಮ್ಮ ನೌಕರದಾರರು, ನಿವೃತ್ತ ನೌಕರದಾರರು ಅದನ್ನು ತೆಗೆದುಕೊಂಡು ಅಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ರಾಜ್ಯಗಳಲ್ಲಿ ಆ ಸಭೆಯ ನಕಲನ್ನು ಕಳಿಸಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಅದನ್ನು ತರಾಯಿಸಿ ಎಲ್ಲ ಜಿಲ್ಲೆ ತಾಲೂಕದಿಂದ ಖಂಡನಾಸ್ ಒಂದು ಸಭೆಯನ್ನು ಮಾಡಿ ಒಂದು ಪತ್ರಗಳನ್ನು, ಮನವಿಯನ್ನು ಜಿಲ್ಲಾದವರು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಪ್ರಧಾನಮಂತ್ರಿಗೆ ಕಳಿಸ್ರಿ, ತಾಲೂಕದವರು ತಹಸೀಲ್ದಾರ್ ಮುಖಾಂತರವಾಗಿ ಡಿ ಸಿ ಅವ್ರಿಗೆ ಕಳಿಸ್ರಿ, ಪ್ರಧಾನಮಂತ್ರಿಗೆ ಕಳಿಸ್ರಿ ಅನ್ನುವಂಥ ಸಂದೇಶದ ಮೇರೆಗೆ ಈಗ ಹೋದ ವರ್ಷ ಜುಲೈದಾಗ ನಾವು ಆ ರೀತಿ ಎಲ್ಲರೂ ಕೂಡ ಹೋಗಿ ಮನವಿ ಕೊಟ್ಟು ಬಂದೀವಿ. ಅದರ ಏನೂ ಪರಿಣಾಮ ಆಗಿಲ್ಲ. ಅದಕ್ಕಾಗಿ ಈ ಸಲನೂ ನೀವು ಕೊಡ್ರಿ ಅಂಥೇಳಿ ಅಂದಾಗ ನಾವು ಸಂದೇಶಗಳು ಬಂದಾಗ ಮತ್ತು ಅಗಳ ಏನು ಮೇಡಮ್ ಅವ್ರಿಗೆ ಓದಿ ಹೇಳಿದ್ರು ಆ ಪ್ರಕಾರ ನಾವು ಇದನ್ನು ಮನವಿ ಪತ್ರವನ್ನು ತಯಾರಿಸಿ ಮಾಡಿವಿ. ಇದನ್ನು ಒಯ್ದು ನಾವು ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಮೆರವಣಿಗೆ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸೋನು. ನಮ್ಮ ವಿನಂತಿಯನ್ನು ಮಾನ್ಯ ಮಾಡಿರಿ, ಕೇಂದ್ರ ಸರ್ಕಾರಕ್ಕೆ ಕಳಿಸ್ರಿ ಅಂತೇಳಿ ಅನ್ನುವಂಥದ್ದು ಮಾತನ್ನು ಹೇಳಿ ಸಭೆಯಲ್ಲಿಂದ ನಿರ್ಗಮಿಸಿ ಇದೇ ಒಂದು ಮೀಟಿಂಗ್ ಹಾಲಕ್ಕೆ ಬರೋನು. ಬಂದು ಎಲ್ಲರೂ ಕೂಡಿ ಚಹಾ ಕುಡಿದು ಅದ್ರ ಜೊತೆಗೆ ಬಿಸ್ಕಿಟ್ ಇರ್ತಾರೆ. ಅದಕ್ಕಾಗಿ ಮುಗಿಸ್ಕೊಂಡು ಕೇಸಿ ನಮ್ಮ ಮನೆಗೆ ಹೋಗೋನು. ಅದರ ಸಹಿತ ಬಿಸಿಲಾಗ ಯಾರಾದರೂ ಶರೀರ ವೀಕ್ ಇತ್ತು ಅಂದರೆ ಅಥವಾ ಬಿಸಿಲಾಗ ನಮಗೆ ತ್ರಾಸ ಆಗ್ತದೆ ಅಂತೇಳಿ ಅನ್ನುವಂಥದ್ದು ಇತ್ತು ಅಂದರೆ ಇವತ್ತು ಒಂದು ದಿವಸ ತೊಡ್ಕೋರಿ ಅನ್ನುವಂಥ ತಮ್ಮ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ತೀವಿ. ನನಗಂತ ಏನಾದರೂ ಬಿಸಿಲ ಅದಕ್ಕಾಗಿ ಅಂತರ ಬಿಸಿಲಾಗ ಏನಾದ್ರು ನಿಲ್ಲಬೇಕು, ನನಗೇನಾಗೋದಿಲ್ಲ. ತಮಗೆ ನಮ್ಮ ಆತ್ಮೀಯ ಬಂಧುಗಳೇ ಏನಾದರೂ ಆಗ್ತಿರ್ತದೆ. ಅದಕ್ಕಾಗಿ ದೇವರಲ್ಲಿ ಸ್ಮರ್ಶ ಮಾಡ್ಕೊತ ಕುಂತ್ರಿ ಏನೂ ಆಗೋದು ನಿಮ್ಗೆ. ಅದಕ್ಕಾಗಿ ಹೋಗೋನು. ಇದು ನಮ್ಮ ಸ್ವಾರ್ಥ ಪರಾರ್ಥ ಎರಡೂ ಸಾಧಿಸಬೇಕಾಗ್ಯದ. ಆ ನಿಮಿತ್ತವಾಗಿ ನಾವು ಪ್ರಯಾಸಗಳನ್ನು ತಗೊಳ್ಳೋಣ ಅನ್ನೋಂಥ ಜೊತೆಗೆ ಇದು ಅಲ್ಲದೆ ಒಂದು ವೇಳೆ ಇದು ನಮಗೆ ಸಾಧ್ಯತೆ ಆಗದೇ ಇದ್ರೆ ನಕ್ರವರು ಹಿಂದಕ್ಕೆ ಪಿಂಚಣಿ ರದ್ದು ಮಾಡಿದಾಗ ನಕ್ರವರು ಕೋರ್ಟ್ಗೆ ಹೋಗಿ ಪಿಂಚಣಿ ಇದು ಜನ್ಮಸಿದ್ಧ ಹಕ್ಕು ನಮ್ಮದು ನಿವೃತ್ತ ಹೊಂದಿದಂಥವ್ರಿಗೆ ಅಂತೇಳಿ ಕೋರ್ಟ್ ಆದೇಶ ಆದಾಗ ಆ ಕೋರ್ಟಿನ ಆದೇಶದ ಪ್ರಕಾರ ನಮಗೆ 82ನೇ ಇಸ್ವಿ ಒಳಗೆ ನಮ್ಮ ಪೆನ್ಷನ್ ಚಾಲುವಾಗ್ಯದ. ಅದನ್ನೇ ಇಲ್ಲಿ ತನಕ ನಾವು ಪೆನ್ಷನ್ ತೊಗೊಳ್ಕೊತ ಬಂದೀವಿ. ಆ ಒಂದು ಆದೇಶದ ನಿಮಿತ್ತವಾಗಿ ನಾವು ಪ್ರತಿ ವರ್ಷ ಅವರ ನೆನಪಿಗಾಗಿ 75 ವರ್ಷ ಆದಂಥ ನಮ್ಮ ಬಂಧುಗಳು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ಕೊತ ಬಂದೀವಿ. ಆದರೂ ಸಹಿತ ಮುಂದೆ ಹೋಗ್ಬೇಕು, ಮುಂದೆ ಮಾಡ್ಕೊತ ಹೊಂಟೀವಿ. ಆದರೆ ಈ ಸಲ ಇವತ್ತು ನಮ್ಮ ಮನವಿಗೆ ಮಾನ್ಯತೆ ಮಾಡಿ ಪ್ರಧಾನಮಂತ್ರಿಗಳು ನಜರಿಗೆ ತೊಗೊಂಡು ಬಂದು ಈ ರೀತಿ ನಮ್ಗೆ ಏನಾರ ಸಹಾಯ ಮಾಡಿದ್ರೆ ಸಣ್ಣ ನೌಕರದಾಗ ನಾವು MLA, MP, ಮಿನಿಸ್ಟರ್, MLC, ರಾಜ್ಯಸಭೆ ಸದಸ್ಯ ಇವ್ರು ಯಾರು ತಾವೇ ಕೊಟ್ಟು ಟರ್ಮ್ ಮಾಡಿ ಪಾಸ್ ಮಾಡ್ಕೊಂಡಾರ. ಸುಮಾರು ಡಬಲ್ ಪಗಾರ ಆಗ್ಯದ ಅಂತ ಹೇಳ್ತಿದ್ರೆ
ಅನ್ನಿಸ್ತದ. ಅವರು ತಮ್ಮ ಸರ್ಕಾರ ತಮ್ಮ ಕೈಯಾಗ ಅಧಿಕಾರ ಐತೆ ಅಂದಾಗ ಅದನ್ನು ಮಾಡಿದ್ದು ಖಂಡನ. ಸಾಮಾನ್ಯವಾಗಿ 30 ವರ್ಷದ ಮೇಲವಾಗಿ ಜನರ ಸಲುವಾಗಿ ದೇಶದ ಸಲುವಾಗಿ ದುಡಿದಂಥ ಬಡ ನೌಕರದಾರಿಗೆ ಸೌಜನ್ಯದಿಂದ ನಮಗೆ ಜೀವಂತ ಇರುವವರಿಗೆ ನಮ್ಮ ಪೆನ್ಷನ್ ಕೊಡುವಂಥ ಭತ್ತಗಳನ್ನು ಒಟ್ಟು ನಮ್ಮನ್ನು ಬದುಕಿಸಬೇಕು ಅನ್ನುವಂಥ ಅದು ಸೌಜನ್ಯದಂಥ ವಿಚಾರನೂ ಕೇಂದ್ರ ಸರ್ಕಾರದವ್ರು ಮಾಡಿಲ್ಲ. ಇದು ನಾವೆಲ್ಲರೂ ರಾಜ್ಯಸಭಾ ನಿವೃತ್ತ ನೌಕರದಾರರು ಖಂಡನ ಮಾಡೋನು, ಜೊತೆಗೆ ಪ್ರತಿಭಟನೂ ಮಾಡೋನು. ಇದು ಒಂದು ಇಲ್ಲ ಅಂದ್ರೆ ನಾವು ಕೇಂದ್ರದ ಅಂದರೆ ಜಿಲ್ಲೆಯ ರಾಜ್ಯದ ಅಧಿಕಾರಿಗಳ ಕಮಿಟಿಯವರು ಏನಾದರೂ ರೆಡ್ಡಿ ಸರ ಬರ್ರಿ, ನಿಮಗೆ ಇನ್ನು 6 ದಿನ ತರ್ಬೇಕಿನ್ನ ವೇದಿಕೆ ಒಂದು ಅಲಂಕರಿಸಬೇಕಂತ ಬಂದು ತಗೊಂಡು ಆಮೇಲೆ ಲಂಬು ಸರ್ ಬರ್ರಿ ಸರ್, ಹೊಸೂರು ಸರ್ ಬರ್ರಿ, ಪಟ್ಟಣದ ಆಮ್ಯಾಗ ದೇವರಿ ಫುಲ್ನಿಂದ ಬಂದಂತ ಮುಲ್ಲ ಸರ್ ಎಲ್ಲ ಹೋಗ್ಬೇಕು ಪಾಟಿ ಸರ್ ಬಂದಿದ್ದೇವೆ. ಕಾರಣ ಸದರ ಬೇಡಿಕೆಗಳನ್ನು ನಮ್ಮ ಬೇಡಿಕೆಗಳನ್ನು ನಾವು ಓದಿ ಹೇಳ್ತೀನಿ. ಅದಕ್ಕಾಗಿ ತಾವು ಇದನ್ನು ಗಮನಕ್ಕೆ ತೆಗೆದುಕೊಂಡು ಕಾರ್ಯರೂಪದಲ್ಲಿ ತರಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ಮಾನ್ಯರೇ, ವಿಷಯ ದಿನಾಂಕ 23/6/25 ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮುಖಾಂತರ ನೇರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಬಗ್ಗೆ ಅಧ್ಯಕ್ಷರು ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರ ಒಕ್ಕೂಟ ನವದೆಹಲಿ ಇವರ ಪತ್ರ ದಿನಾಂಕ 5/6/25 ನಂತರ ನಾವು 14/7/25 ಮಾನ್ಯರಲ್ಲಿ ಸಲ್ಲಿಸಿದ ಮನವಿ ಇದೆ. ಇವತ್ತಿನ ದಿವಸ ನಾವು 25/3/26 ಈ ಒಂದು ಮನವಿಗಳನ್ನು ಉಲ್ಲೇಖದ ಮೇರೆಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದಲ್ಲಿ ನಮೂದಿಸಿರುವ ತಮ್ಮ ಗಮನ ಸೆಳೆಯುತ್ತಾ ಹೊಸ ಪಿಂಚಣಿ ಮತ್ತು ಹಳೆ ಪಿಂಚಣಿಯನ್ನು ಪರಿಷ್ಕರಿಸಲು ದಿನಾಂಕ 25/3/2025 ಲೋಕಸಭೆಯಲ್ಲಿ ಮಂಡಿಸಿರುವ ಬಗ್ಗೆ ಕಳುಹಿಸಿರುವ ಪತ್ರದ ಪ್ರತಿಯನ್ನು ಇದರ ಜೊತೆಯಲ್ಲಿ ತಮ್ಮ ಅವಗಾಹನೆಗಾಗಿ ಲಗತ್ತಿಸಲಾಗಿದೆ. ಕೇಂದ್ರ ಸರ್ಕಾರ 2004ರಲ್ಲಿ ಹೊಸ ಪಿಂಚಣಿಯನ್ನು ಜಾರಿಗೆ ತರಲಾಯಿತು. ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೊಸದಾಗಿ ಸೇವೆಗೆ ನೇಮಕಗೊಳ್ಳುವ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರಿಂದ ಸರ್ಕಾರಿ ನೌಕರರು ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಬರಬೇಕಾದ ಆರ್ಥಿಕ ಸೌಲಭ್ಯಗಳಿಂದ ವಂಚಿತರಾಗಿರುವವರು ತಮಗೆಲ್ಲ ತಿಳಿದಿರುವ ವಿಚಾರ. ಹಲವಾರು ಸರ್ಕಾರಿ ನೌಕರರು ಒಕ್ಕೂಟಗಳು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಸಾಕಷ್ಟು ಹೋರಾಟಗಳನ್ನು ಮಾಡಿದರು. ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ತಂದಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೇವೆಯಿಂದ ನೌಕರರು ನಿವೃತ್ತಿ ಹೊಂದಿದಾಗ ಅವರಿಗೆ ಹಳೆ ಪಿಂಚಣಿಯ ಆರ್ಥಿಕ ಸೌಲಭ್ಯಗಳು ದೊರೆಯದಿಲ್ಲದಿರುವುದು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುತ್ತದೆ. ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಈಗಾಗಲೇ 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಸದರಿ ಆಯೋಗವು ಕಾರ್ಯೋನ್ಮುಖವಾಗಿರುತ್ತದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ 25/3/2025 ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಬಿಲ್ಲನ್ನು ಮಂಡಿಸುವಾಗ ದಿನಾಂಕ 1/4/2026ಕ್ಕೆ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದ ದಿನಾಂಕ 1/4/26 ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟಗೊಳಗಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ 29/5/2025 ಬೆಂಗಳೂರು ನಗರದಲ್ಲಿ ನಡೆದ
ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಹೋರಾಟದ ಮೊದಲ ಹೆಜ್ಜೆಯಾಗಿ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಎಲ್ಲ ರಾಜ್ಯದ ನಿವೃತ್ತಿ ನೌಕರರು ತಮ್ಮ ಸಹಿಯೊಂದಿಗೆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಮೇಲ್ಕಂಡ ನಿರ್ಣಯದಂತೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಳುಹಿಸುವ ಮಾದರಿ ಮನವಿ ಪತ್ರವನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. ಅದರಂತೆ ಪಿಂಚಣಿದಾರರ ಪ್ರಧಾನಮಂತ್ರಿಗಳಿಗೆ ಕಳುಹಿಸಲಾಗಿದೆ ಎಂದು ಕೋರುತ್ತೇವೆ. ಅಲ್ಲದೆ ಈ ವಿಷಯದ ಕುರಿತು ರಾಜ್ಯದಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ನಾವು ರಾಜ್ಯದ ಕಮಿಟಿಯವರು ಎಲ್ಲರೂ ಸಭೆಯನ್ನು ಮಾಡಿ ಈ ಒಂದು ಮನವಿಯನ್ನು ಖಂಡನ ಮಾಡಿ ಒಂದು ಪತ್ರವನ್ನು ನಮಗೆ ಜಿಲ್ಲೆ ತಾಲೂಕುಗಳಲ್ಲಿ ಕಳಿಸಿಕೊಟ್ಟ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಒಂದು ಮನವಿಯ ಜೊತೆಗೆ ಒಂದು ರಾಜ್ಯದಿಂದ ಕಳಿಸಿದಂಥ ನಮ್ಮ ಸಂಘದ ಅಧ್ಯಕ್ಷರ ಮನವಿ ಪತ್ರವನ್ನು ಸಹಿತ ಈ ಹಾಜರುಪಡಿಸಿದ್ದೇವೆ. ಅಲ್ಲದೆ ಮತ್ತು ಈ ಜಿಲ್ಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಹಾಜರಿದ್ದಂಥ ಎಲ್ಲ ನಿವೃತ್ತ ನೌಕರದಾರರು ಸಹಿಯನ್ನು ಮಾಡಿ ತಮ್ಮ ಬೇಡಿಕೆಗಳನ್ನು ತೀವ್ರವಾಗಿ ಈಡೇರಿಸಬೇಕು. ಅದು ಅಲ್ಲದೆ ಈ ಒಂದು ಬಿಲ್ಲನ್ನು ವಾಪಸ್ ತೆಗೆದುಕೊಳ್ಳಬೇಕು. ಬಡ ಚಿಕ್ಕ ನೌಕರದಾರಿಗೆ ಅನ್ಯಾಯ ಆಗ್ತದೆ. ಇದೇ ರೀತಿ ನೀವು ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ನಮ್ಮ ಸಭೆಯಲ್ಲಿ ಇವತ್ತು ಜಿಲ್ಲಾ ಸಭೆಯಲ್ಲಿ ನಿರ್ಣಯಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿಯನ್ನು ಕೊಡಲು ಕೊಟ್ಟಿದ್ದೇವೆ. ಅದಕ್ಕಾಗಿ ಮಾನ್ಯರು ನಮ್ಮ ಮನವಿಯನ್ನು ಮಾನ್ಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಕಳಿಸಬೇಕು, ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡು ನಾನು SP ಬಿರಾದಾರ ಕಡ್ಲೆವಾಡ ಮತ್ತು ನಾನು ರಿಟೈರ್ಡ್ ನೌಕರದಾರ ಸಂಘದ ಜಿಲ್ಲಾಧ್ಯಕ್ಷ, ರಾಜ್ಯದ ಉಪಾಧ್ಯಕ್ಷ. ನಮ್ಮದು 26ರಿಂದ ಸಿಗುವಂಥ ಅದೇ ಸಣ್ಣ ಇಲ್ಲ ಸರ್, ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಕಳಿಸ್ತೀವಿ. ಬಟ್ ಇದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ವಿ, ನಮಗಿನ್ನೂ ಅಪ್ಲೈ ಮಾಡಿಲ್ಲ. ಆದ್ರೆ ನಾವು ರಾಜ್ಯದೊಳಗೆ